ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಮಸ್ತ್ ಅನ್ಕೋತ ನೋಡ್ರಿ. ನಿನ್ನೆ ಬಂದಿಲ್ಲ ಬಿಜಾಪುರ್ಲಿಂದ. ಸಂಡೇ, ಇವತ್ತು ಮಂಡೇ ನೋಡ್ರಿ. ಇವತ್ತು ವಾಪಸ್ ಹೋಗಬೇಕು ಬ್ಯಾಕ್ ಟು ಬಿಜಾಪುರ್. ಬರೀ ಇದೇ ವಿಡಿಯೋ ಆಗೈತಿ, ಬ್ಯಾಕ್ ಟು ಬಾಗೇವಾಡಿ, ಬ್ಯಾಕ್ ಟು ಬಿಜಾಪುರ್ ನೋಡ್ರಿ. ಏನಾರ ಕೆಲಸ ಇರ್ತಾವ, ಹಾಗಾಗಿ ಬರೋದು ಹೋಗೋದಿರೋದು ನೋಡ್ರಿ. ಲೀವ್ ಏನು ತೊಗೊಂಡಿಲ್ಲ. ಇವತ್ತು ನೋಡ್ರಿ ಮಂಕಿ ಬಂತು. ನೆಕ್ಸ್ಟ್ ಅದನ್ನ ವಿಡಿಯೋ ಹಾಕ್ತೀನಿ. ಮನೆ ಮುಂದಲ್ಲಿ ಹುಂಚಿನ ಕಟ್ಟಿಗೆ ಮುಂದೆ ಗಿಡ ಐತೆ ನೋಡ್ರಿ. ಅಲ್ಲಿ ಯಾವಾಗಲೂ ಬರ್ತಿರ್ತಾವೆ ಮಂಕಿ ಹೆಂಗಿತ್ತಿರ್ತದೆ, ಹೆಂಗೆ ಮಾಡತ್ತಿನ ಬ್ಲ್ಯಾಕ್ ಇತ್ತಿಲ್ಲ ಅದು. ಅವಾದ್ರ ಫುಲ್ ಮಂಕಿ ನೋಡಿ ಫುಲ್ ಎದುರು ಬಿಟ್ಟಾರ ನೋಡ್ರಿ. ಒಂಚಿನ ಬಾಬಾ ಅನ್ನತ್ತಿದ್ದ ಇದಕ್ಕೆ, ಅದಕ್ಕೆ ಬಾಬಾ ಅನ್ನತ್ತಾನ. ಅದು ಬರ್ತದ ಅನ್ನೋ ಅಂಜಿ ಫುಲ್ ಓಡಬಿಟ್ಟ ನೋಡ್ರಿ ನಮ್ಮ ಚಿನ್ನು. ಅದಿಲ್ಲ ಅಂಜಿ ಓಡಬಿಟ್ಟಿಲ್ಲ. ನೀ ಇಲ್ಲೇ ಇರ್ತೀಯ, ಬಿಜಾಪುರಕ್ಕೆ ಬರ್ತೀಯ? ಸ್ಕೂಲಿಗೆ ಹೋಗ್ಬೇಕಲ್ಲ ಮತ್ತೆ. ನೋಡಲ್ಲ ಅಜ್ಜಿ ಫೋನ್ ನೋಡ್ಕೋತ ಹೆಂಗೆ ಕೂತಾಳ. ಅವ್ರ ಅಜ್ಜಿ ನೋಡ್ರಿ ಫೋನ್ ನೋಡ್ಕೋತ ಹೆಂಗೆ ಕೂತಾಳೆ. ಅಜ್ಜಿ ನೋಡ್ರಿ ನಮಗೆ ಫೋನ್ ಯಾಕೆ ನೋಡ್ತೀರಿ ಅಂತ ಬೈತಿದ್ರು. ಈ ಕೈಯಾಗ ಫೋನ್ ಬರೋಣ ತಾವೇ ನೋಡ್ರಿ ಹೆಂಗೆ ನೋಡ್ಕೊತಾರ ಫೋನ್. ಹೊಸ ತೊಗೊಂಡೇನೋ ಫೋನ್. ನಮಗೆ ಗೊತ್ತಿಲ್ಲ ಫೋನ್ ಯಾಕೆ ನೋಡ್ತೀರಿ, ಮುಂಜಾನೆ ಫೋನ್ ಯಾಕೆ ನೋಡ್ಕೊಡ್ತಿರುತ್ತೆ. ಇನ್ನು ಎದ್ದ ತಕ್ಷಣ ಸ್ನಾನ ಮಾಡ್ಬಿಟ್ಟು ಫೋನ್ ತೊಗೊಂಡ್ತಾವ ನೋಡ್ರಿ. ಮೊದಲೇ ನಮ್ಮ ಸುನಂದನ ಫೋನ್ ಇಲ್ಲೇ ಐತಿ, ಅದನ್ನ ಫೋನ್ ಕೊಟ್ಟಿವಿ. ಈ ಫೋನ್ ನೋಡ್ಕೊತಾವ. ನಮ್ಗೆ ಬೈತಿದ್ಲಿ ಫೋನ್ ತೊಗೊಂಡು. ಹೊಲ್ಚಿನು ಬಾ ಕೆಳಗೆ ಹೋಗೊಂಬರ್ರಿ. ನಡಿಯಪ್ಪ ಕೆಳಗೆ ಹೋಗೊಂಬಾ. ಊರಿಗೆ ಹೋಗ್ಬೇಕಲ್ಲ. ಇಲ್ಲೇ ಇರ್ತಿ ಮತ್ತೆ ಇನ್ನೇಗೆ ಹೋಗಂತಂದಿಲ್ಲ. ಮಂಕಿ ನೋಡ್ರಿ ಅಲ್ಲಿ ಗಿಡದಾಗ ಹೆಂಗೆ ಓಡಾಡ್ತದ. ನಮ್ಮ ಶಿರು ನೋಡಿ ಫುಲ್ ಹೆದರಾಕತ್ತಿದ್ದ ಆಗಳೇ. ಇಲ್ಲಿ ಜಾಸ್ತಿ ಇರ್ತದೆ ನೋಡ್ರಿ. ಇನ್ನು ಇವಾಗ ಕಡಿಮೆ. ನಮ್ಮ ಮನೆ ಮ್ಯಾಗೆಲ್ಲ ಬಂದು ಕುಂದಿರ್ತಿದ್ವು. ಮ್ಯಾಗ ಏನೇನು ಒಣಾಕಿಟ್ಟು ತೊಗೊಂಡು ಹೋಗಿದ್ವಿ ನೋಡ್ರಿ. ತಿಂದ್ಕೊಂಡು ನೋಡಲ್ಲ ಹೆಂಗೆ ಕೂತದ ಫುಲ್ ಜೂ ಮಾಡೀನಿ. ಚಿನ್ನು ಅಂತೂ ಫಸ್ಟ್ ಟೈಮ್ ಮಾಡ್ಯಾನಮ್ಮ ನೋಡಿ ಫುಲ್ ಖುಷಿಯಾಗ್ಬಿಟ್ಟ ನೋಡ್ರಿ. ಚಿನ್ನು ನೋಡಿ ಒಂದು ಸೌನ್ ಮಂಕಿ ಅಮ್ಮ ಅನ್ನಾಗತ್ತ. ಅದು ಫುಲ್ ದೂರ ಇತ್ತಿನ ಅಷ್ಟು ಸಮೀಪ ಇದ್ದಿದ್ದಿಲ್ಲ ನೋಡ್ರಿ. ಬರೀ ಕೆಳಗೆ ಹೋಗಿ ಏನರ ನಾಷ್ಟ ಮಾಡಿ ಹೋಗ್ಬೇಕು ಊರಿಗೆ. ಟೈಮ್ ಬಂದು ತಿರುಗಿ ಅಷ್ಟು 11:30 ಆಗತ್ತೆ ನೋಡ್ರಿ. ಮತ್ತು ಡ್ಯೂಟಿ ಟೈಮ್ ಹಾಕದ ಓಡೋಗೋದು. ಮೊದಲೇ ಇವತ್ತು ಮಂಡೇ ಐತೆ. ನಮ್ಮ ಸರ್ 2-3 ದಿನದಿಂದ ಊರಿಗೆ ಹೋಗಿದ್ರಿ ನೋಡ್ರಿ. ಈಗ ಬಂದಾರ. ಫುಲ್ ಪೇಷಂಟ್ ಅಂತೂ ಫುಲ್ ಇರ್ತಾವೆ. ಹಂಗಾಗಿ ಪಟ್ನೆ ಹೋಗೊಂಬರ್ರಿ. ಪಿಂಪಲ್ಸ್ ನೋಡ್ರಿ ಎಷ್ಟು ಆಗತ್ತಾವು. ಮತ್ತೆ ಕಡಿಮೆ ಆಗಿದ್ದು ರೀ. ಮತ್ತೆ ಇವಾಗ ಸ್ಟಾರ್ಟ್ ಆಗ್ಯಾವ. ನಾಷ್ಟ ಮಾಡತ್ತೀವಿ ನೋಡ್ರಿ. ಅವಲಕ್ಕಿ, ಆಮೇಲೆ ಅವಲಕ್ಕಿ ಚೂಡ. ಬರೆಲ್ಲ ನಾಷ್ಟ ಮಾಡು. ಮತ್ತೆ ನಾಷ್ಟ ಎಲ್ಲ ಮುಗೀತು ನೋಡ್ರಿ. ಈಗ ಪಟ್ ಡ್ರೆಸ್ ಹಾಕೊಂಡು ರೆಡಿ ಆಗೋಮ್. ಡ್ಯೂಟಿ ಟೈಮ್ ಆಯ್ತು ನೋಡಿ. ಊರಿಗೆ ಹೋಗಕ್ಕೆ ರೆಡಿ ಆಗೀನಿ. ಬ್ಯಾಗ್ ಅಂತೂ ಇದು ಇಷ್ಟೇ ಐತೆ ನೋಡ್ರಿ. ಯಾಕಂದ್ರೆ ನಿನ್ನೆ ಬಂದಿದ್ದಲ್ಲ, ಹಾಗಾಗಿ ಏನು ಬ್ಯಾಗ್ ಜಾಸ್ತಿ ತೊಗೊಂಬಂದಿದ್ದಿಲ್ಲ. ಚೂಡ ಅದು ತೊಗೊಂಬಂದಿದ್ವಿ. ಅದು ತೊಗೊಂಡು ವಾಪಸ್ ತೊಗೊಂಡ್ರಿ ನೋಡ್ರಿ. ಬರೀ ಹೋಗೋ ಟೈಮ್ ಬಂದು ತಿರುಗಿ ಎಷ್ಟು 12:30 ಆಗ್ಬತ್ತು. ಮತ್ತು ಮನೆಯವ್ರು ಬಂದು ವೇಟ್ ಮಾಡ್ತಿರ್ತಾರೆ. ಯಾಜದಲ್ಲಿ ಹೋಗಿ ಬಸ್ಸಸ್ ಮಾರಕ್ಕೆ ಹತ್ರ ಹೋಗಿ ನಿಂದಿರ್ತೀವಿ ನೋಡ್ರಿ. ಅಲ್ಲೇ ಬರ್ತಾವೆ ಬಸ್ ಸ್ಟ್ಯಾಂಡ್ಗೆ ಹೋಗಿದ್ದೆ. ಬಟ್ ಸುಮ್ಮನೆ ದೂರ ಆಗತ್ತೆ ನೋಡ್ರಿ. ಹೋಗ್ಬೇಕಿದ್ರಿ ಮತ್ತೆ ಎಲ್ಲ ಚಿನ್ನು ನಾ ಇಬ್ಬರು ದೇವಲ್ಲ. ಬರೀ ಹೋಗೊಂಬಂದು ಚಿನ್ನು ನೋಡ್ರಿ ಹೊರಗೆ ಅಜ್ಜಿ ಅಂಗಡ್ಯಾಗ ಏನು ಬೇಕು ಅದು ಬೇಕಿದ್ದು ಬೇಕತ್ತೆಗೆ ಒಂದು ಪಟ್ಟಿ ಮಾಡ್ಯಾನ. ಅಜ್ಜಿ ಚಾಕ್ಲೇಟ್ ಕೊಡು, ಲಾಲಿಪಾಪ್ ಕೊಡು ಮತ್ತು ಕಂಟಿನ್ಯೂಸ್ ಆಗಿ ನೋಡಿ ಹೊರ ನಿಂತಾನ. ಒಳಗೆ ಬರ್ಲಾಗ್ಯಾನ. ಹೋಗ್ಬರ್ತೀನವ. ಅಜ್ಜಿಗೆ ಬಾಯ್ ಮಾಡು. ಸುನಾಂಟಿಗೆ ಬಾಯ್ ಮಾಡು. ಬಾಯ್ ಬಾಯ್. ನಾನು ಹೊಂಟೀವಿ ನೋಡ್ರಿ. ಇಲ್ಲಿ ನಡ್ಕೋ ಅಂತ ಹಾಗೆ ನಮ್ಮ ಫ್ರೆಂಡಿಗೆ ಇಟ್ಟು ಭೇಟಿ ಆಗ್ಬೇಕಂತ ಹೊಂಟೀವಿ ನೋಡ್ರಿ. ಬಸ್ಸಸ್ ಮಾರಕ್ಕೆ ಸರಿ ಬಂದ್ವಿ. ಬಸ್ ಸಂಬಂಧ ವೇಟ್ ಮಾಡತ್ತೀವಿ ನೋಡ್ರಿ. ಬಂದು ಫೈನಲಿ ಬಸ್ ಬಂತ್ರಿ. ಬಟ್ ಸೀಟ್ ಸಿಗ್ಲಿಲ್ಲ ನೋಡ್ರಿ. ನಾನು ನಿಂತ್ಕೊಂಡಿನಿ. ಚಿನ್ನು ಒಬ್ಬರ ಹತ್ರ ಕೂತ್ಕೊಳ್ಳೋಣ. ಬರ್ರಿ ಹೋಗೋಣ ಬಿಜಾಪುರ. ಮುಂದೆ ಹೋಗೋಣ. ಸೀಟ್ ಸಿಕ್ತು ನೋಡ್ರಿ. ಆಮೇಲೆ ಅಲ್ಲಿಂದ ಕುತ್ಕೊಂಡ್ಬಂದೆ. ಬಿಜಾಪುರ್ನು ಬಂತು ನೋಡ್ರಿ. ಬರ್ರಿ ಹೋಗೋಣ. ನಮ್ಮ ಮನೆಯವರು ಬಂದಾರ ನೋಡ್ರಿ. ಬಂದರು ಮನೆಯವರು ಕೂಡ ಹೊಂಟಿರಿ ಮನೆಗೆ. ಬರ್ರಿ ಡೈರೆಕ್ಟ್ ಡ್ಯೂಟಿಗೆ ಹೋಗೋಮಂತ ಬಂದೆ ನೋಡ್ರಿ. ಡ್ಯೂಟಿಗೆ ಆ್ಯಕ್ಚುಲಿ ಬರೋಣ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಟೈಮ್ ಭಾಳ ಆಗೈತೆ ಅಂತೇಳಿ ಡೈರೆಕ್ಟ್ ಬಂದರು. ಆದರೂ ಪ್ರತಿ ಸಲ ಲೇಟ್ ಆಗ್ತಿತ್ತು. ಕರೆಕ್ಟ್ 2 ಗಂಟೆಗೆ ಬಿಜಾಪುರ ರೀಚ್ ಆದೆ. ಬರೀ ಡ್ಯೂಟಿ ಸ್ಟಾರ್ಟ್ ಆಗ್ಯದ. ನೆಕ್ಸ್ಟ್ ಮನೆಗೆ ಹೋಗಾಕ ಸಿಗ್ತೀನಿ ಅಂತ. ನಮ್ಮ ಹಾಸ್ಪಿಟ್ಲ್ ಒಳಗೆ ನೋಡ್ರಿ ಬಿಸಿ ಹಾರ್ಸಾಕತ್ತೀವಿ. ಮಂತ್ಲಿ ಹಾರಿಸ್ತೀವಿ ನೋಡ್ರಿ. 5000 ಮಾಡಿವ್ರಿ ಎಲ್ಲರೂ. ಹಾಗಾಗಿ ಇವತ್ತು ಬಿಸಿ ಹಾರ್ಸಾಕತ್ತಿದ್ವಿ. ಹಾಗೆ ಅದನ್ನೂ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ರೆ ಆಯ್ತು ಅಂತೇಳಿ ಶೇರ್ ಮಾಡ್ಕೊಳತ್ತೀವಿ ನೋಡ್ರಿ. ಏನೋ ಒಂದಿಷ್ಟು ಕೂಡಿಟ್ರೆ ಹಣ ಕೈಯಾಗಿ ಮನೆಯೊಳಗೆ ನಾವು ಸೇವ್ ಮಾಡಿ ಇಡ್ಬೇಕಂದ್ರೆ ಆಗಂಗಿಲ್ಲ ನೋಡ್ರಿ. ಈ ಥರ ಬಿಸಿ ಅದು ಮಾಡಿಟ್ಟಿವಿ ಅಂದ್ರೆ ಅವೇ ಸೇವ್ ಆಗ್ತಾವೆ ಅಮೌಂಟ್ ಅಂಥೇಳಿ. ಫರಲ್ಲಿ ನೋಡ್ರಿ ಸೌದಾಗರ್ ಬ್ರದರ್ ಅಂತಾರೆ. ಅವ್ರಿಗೆ ಹಚ್ಚೈತಿ. ಬಟ್ ಅದು ನನ್ನ ಹೆಸರಿನಾಗೆ ಇತ್ತು ನೋಡ್ರಿ. ನಂದು ಅವ್ರು ತೊಗೊಂಡಿದ್ರು. ಇದು ನನಗೆ ಹತ್ತದ ನೋಡ್ರಿ. 7 hours later. ಡ್ಯೂಟಿ ಮುಗಿಸ್ಕೊಂಡು ಬಂದೆ ನೋಡ್ರಿ. ಚಿನ್ನೂ ಇಲ್ಲ ಮನೆಯೊಳಗೆ ನೋಡ್ರಿ. ಬೇಕು ಅನ್ನೋದ ಮಧ್ಯಾಹ್ನ ನಾನು ಊರಿಂದ ಬಂದು ಅವ್ನು ಇಲ್ಲೇ ಬಿಟ್ಟಿಗೇಶನ್ ಡ್ಯೂಟಿ ಹೋಗಿದ್ನಲ್ಲ. ಅವಾಗ ವಿಡಿಯೋ ಮಾಡೋದು ಆಗಲಿಲ್ಲ ನೋಡ್ರಿ. ಬಂದ ತಕ್ಷಣ ನಾನು ಅಲ್ಲೇ ಬಿಟ್ಟು ಮೊದಲು ಟೈಮ್ ಒಂದಾಗಿತ್ತು ಅಂತೇಳಿ ಹಾಗೆ ಹೋದೆ. ಆದ್ರೆ ಇವತ್ತು ಜಲ್ದಿನೇ ಬಂದಿದ್ದೆ ನೋಡ್ರಿ. 2 ಗಂಟೆ ಆಗಿತ್ತು. ಅವಾಗೆ ಬಂದಿದ್ದೆ. ಪ್ರತಿ ಸಲ 2:30 ಆಗ್ತಿತ್ತು. ಇವತ್ತು 1 hour ಒಳಗೆ ಬಂದ ಜಲ್ದಿನೇ. ಹಾಗಾಗಿ ಜಲ್ದಿ ಬಂದೆ. ಈ ಜಸ್ಟ್ ಬಂದಿನಿ. ಬರೀ ಫ್ರೆಶ್ ಅಪ್ ಆಗ್ತೀನಿ ಮೊದಲು. ಡ್ಯೂಟಿಯಿಂದ ಬಂದಮೇಲೆ ನೋಡಿರಿ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ವಿಡಿಯೋನ ಇಲ್ಲೇ ಏನು ಮಾಡತ್ತೀನಿ.
ಓಕೆ ಬಾಯ್, ಗುಡ್ ನೈಟ್. ಯಾರಿಗಿಲ್ಲ ವಿಡಿಯೋ ಇಷ್ಟ ಲೈಕ್ ಕೊಡ್ರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ.